ರಂಗಿತರಂಗ 2015ರಲ್ಲಿ ಬಿಡುಗಡೆಯಾದ ಕನ್ನಡ ಭಾಷೆಯ ನಿಗೂಢ ಥ್ರಿಲ್ಲರ್ ಚಿತ್ರವಾಗಿದ್ದು, ಅನೂಪ್ ಭಂಡಾರಿ ಬರೆದು ನಿರ್ದೇಶಿಸಿದ್ದಾರೆ. ಇದರಲ್ಲಿ ಹಿರಿಯ ನಟ ಸಾಯಿಕುಮಾರ್ ಜೊತೆಗೆ ನಿರೂಪ್ ಭಂಡಾರಿ, ರಾಧಿಕಾ ಚೇತನ್ ಮತ್ತು ಅವಂತಿಕಾ ಶೆಟ್ಟಿ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಕರ್ನಾಟಕದ ಕರಾವಳಿ ಪ್ರದೇಶದ ಕಾಮರೊಟ್ಟು ಎಂಬ ಕಾಲ್ಪನಿಕ ಹಳ್ಳಿಯಲ್ಲಿ, ಇಂದುವಿನ ಪೂರ್ವಜರ ಹಳ್ಳಿಯಲ್ಲಿ ರಂಗಿತರಂಗ ನಡೆಯುತ್ತದೆ. ಅಲ್ಲಿ ಅವಳು ತನ್ನ ಪತಿ ಗೌತಮ್ ಸುವರ್ಣ ಜೊತೆಗೆ ದುಷ್ಟಶಕ್ತಿಗಳನ್ನು ದೂರವಿಡಲು ಒಂದು ಆಚರಣೆಯನ್ನು ಮಾಡಲು ನಿರ್ಧರಿಸುತ್ತಾಳೆ. ನಂತರ ಇಂದು ಕಾಣೆಯಾಗುತ್ತಾಳೆ. ಇದು ಗೌತಮ್ ಮತ್ತು ಸಂಧ್ಯಾ ಎಂಬ ವರದಿಗಾರ್ತಿ ಗರ್ಭಿಣಿ ಮಹಿಳೆಯರ ಕಣ್ಮರೆಗೆ ತನಿಖೆ ನಡೆಸಲು ಕಾರಣವಾಗುತ್ತದೆ. ಒಬ್ಬ ಏಕಾಂತ ಕಾದಂಬರಿಕಾರ ಮತ್ತು ಅವನ ಹೆಂಡತಿ ತನ್ನ ಪೂರ್ವಜರ ಹಳ್ಳಿಗೆ ಹಿಂತಿರುಗುತ್ತಾರೆ. ಅಲ್ಲಿ ನಿಗೂಢ ಘಟನೆಗಳು ಮತ್ತು ಅಲೌಕಿಕ ಘಟನೆಗಳು ಅವರನ್ನು ಪೀಡಿಸಲು ಪ್ರಾರಂಭಿಸುತ್ತವೆ. ಇದು ಪತ್ರಕರ್ತನೊಬ್ಬ ಹಳ್ಳಿಯ ಗುಪ್ತ ರಹಸ್ಯಗಳ ತನಿಖೆಗೆ ಕಾರಣವಾಗುತ್ತದೆ. ಜುಲೈ 3, 2015ರಂದು ನಾಟಕೀಯವಾಗಿ ಬಿಡುಗಡೆಯಾದ ನಂತರ ಚಿತ್ರವು ವಿಮರ್ಶಕರು ಮತ್ತು ಪ್ರೇಕ್ಷಕರಿಂದ ಅಗಾಧವಾದ ಪಾಸಿಟಿವ್ ವಿಮರ್ಶೆಗಳನ್ನು ಪಡೆಯಿತು. ಬಿಡುಗಡೆಯಾದ ನಂತರ ಈ ಚಿತ್ರ ಕನ್ನಡ ಚಲನಚಿತ್ರೋದ್ಯಮದಲ್ಲಿ ಇತಿಹಾಸ ಸೃಷ್ಟಿಸಿತು. ಈ ಚಿತ್ರವು 2015ರಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡಿದ ಕನ್ನಡ ಚಿತ್ರವಾಯಿತು. ಈ ಚಿತ್ರವನ್ನು 2 ಕೋಟಿ ಬಜೆಟ್ನಲ್ಲಿ ನಿರ್ದೇಶಿಸಲಾಗಿದ್ದು 43 ಕೋಟಿಗೂ ಹೆಚ್ಚು ಗಳಿಸಿದೆ. ಈ ಚಿತ್ರವು 88ನೇ ಅಕಾಡೆಮಿ ಪ್ರಶಸ್ತಿಗಳಿಗೆ ಅರ್ಹವಾದ ನಿರ್ಮಾಣಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ. 10 ವರ್ಷಗಳ ನಂತರ ಈ ಚಿತ್ರವು ಈಗ ಜುಲೈ 4ರಂದು ಮರು ಬಿಡುಗಡೆಯಾಗುತ್ತಿದೆ ಎಂದು ನಿರ್ದೇಶಕ ಅನೂಪ್ ಭಂಡಾರಿ ತಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ.